ನಮಸ್ಕಾರ ಗೆಳೆಯರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇಂದು ಟಾಪ್ 25 ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಪ್ರಶ್ನೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರಶ್ನೆ 1. ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಸರಿಯಾದ ಉತ್ತರ ಎ. ಪ್ರಶ್ನೆ 2. ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ. ಪ್ರಶ್ನೆ 3. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2, ಮುಳ್ಳಯ್ಯನಗಿರಿ. ಮುಂದಿನ ಪ್ರಶ್ನೆ. ಪ್ರಶ್ನೆ 4. ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2, ಚಿಕ್ಕಮಗಳೂರು. ಮುಂದಿನ ಪ್ರಶ್ನೆ. ಪ್ರಶ್ನೆ 5. ಮುಳ್ಳಯ್ಯನಗಿರಿಯ ಎತ್ತರ ಎಷ್ಟು? ಈ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ. ಪ್ರಶ್ನೆ 6. ಜೋಗ ಜಲಪಾತ ಯಾವ ನದಿಯ ಮೇಲೆ ಇದೆ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2, ಶರಾವತಿ. ಮುಂದಿನ ಪ್ರಶ್ನೆ. ಪ್ರಶ್ನೆ 7. ಕರ್ನಾಟಕದ ಕರಾವಳಿ ಉದ್ದ ಎಷ್ಟು? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ. ಪ್ರಶ್ನೆ 8. ತಲಕಾವೇರಿ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ. ಪ್ರಶ್ನೆ 9. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ಸ್ಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2, ಬೆಳಗಾವಿ. ಮುಂದಿನ ಪ್ರಶ್ನೆ. ಪ್ರಶ್ನೆ 10. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ. ಪ್ರಶ್ನೆ 11. ಕರ್ನಾಟಕದ ಜೀವನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2, ಕಾವೇರಿ. ಮುಂದಿನ ಪ್ರಶ್ನೆ. ಪ್ರಶ್ನೆ 12. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 3, ಕೃಷ್ಣಾ ನದಿ. ಮುಂದಿನ ಪ್ರಶ್ನೆ. ಪ್ರಶ್ನೆ 13. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ. ಪ್ರಶ್ನೆ 14. ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರು ಬಂದಿದ್ದು ಯಾವ ವರ್ಷ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ. ಪ್ರಶ್ನೆ 15. ಯಾವ ಪರ್ವತ ಶ್ರೇಣಿಗಳನ್ನು ಸಹ್ಯಾದ್ರಿ ಎಂದು
ಕರೆಯುತ್ತಾರೆ. ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 3 ಪಶ್ಚಿಮ ಘಟ್ಟ. ಮುಂದಿನ ಪ್ರಶ್ನೆ 16. ಆಗುಂಬೆ ಯಾವ ಜಿಲ್ಲೆಯಲ್ಲಿ ಬರುತ್ತದೆ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2 ಶಿವಮೊಗ್ಗ. ಮುಂದಿನ ಪ್ರಶ್ನೆ 17. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 3 ಉತ್ತರ ಕನ್ನಡ. ಮುಂದಿನ ಪ್ರಶ್ನೆ 18. ನ್ಯೂ ಮಂಗಳೂರು ಬಂದರು ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2 ದಕ್ಷಿಣ ಕನ್ನಡ. ಮುಂದಿನ ಪ್ರಶ್ನೆ 19. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2 6. ಮುಂದಿನ ಪ್ರಶ್ನೆ 20. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಇದೆ? ನಿಮ್ಮ ಆಯ್ಕೆಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಯ್ಕೆ 2 ಚಾಮರಾಜನಗರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಆಗಬೇಕು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಗೆಳೆಯರೆ.